ಫೋನ್ ಮಾಡ್ಕೊ ಬರೋಣ ಅಂದರೆ ಇದೊಂದು ಹೆಂಗಸು ಫೋನ್ ಮಾಡೋದು ಬೇಡ, ಮದುವೆ ಮನೆ ಇಟ್ಕೊಂಡು ಎಲ್ಲಿಗೆ ಹೋಗ್ತಾರೆ ಬೀಗ ಹಾಕ್ಕೊಂಡು ಅಂತ ಅಂದೆ. ಹೇಳ್ದವ್ರ ಮಾತು ಕೇಳಲ್ಲ. ಇಲ್ಲಿ ನೋಡಿ, ಇಲ್ಲಿ ಯಾರು ಕಾಣಲ್ಲ. ಜಗ್ಲಿಗೆ ಬಂದರೂ ಯಾರು ಇಲ್ಲ ಅಂದರೆ ಅಂತ ಅರ್ಥ. ಥೋ ಮರ್ರ ಒಳಗಡೆ ಇರ್ಬೇಕಣ್ರಿ. ಎಲ್ಲಿಗಾರ ಹೋಗಾರ ಹಂಗಾರ ಬಾಕ್ಲು ಹಂಗೆ ತೆಗ್ದಿಟ್ಟು ಹೋಗ್ತಾರ. ಯಾರು ಕಾಣ್ತಿಲ್ಲ ಅಷ್ಟೇ, ಒಳಗಡೆ ಇರ್ತಾರೆ. ನೀವು ಒಂದು ಮಾಡ್ತೀರ ಮರ್ರ. ಕರ್ದಾರ್ ಕರಿ ಮಾರೈತಿ, ಒಕ್ಕುತಾರ ನೋಡ್ತೀನಿ. ಪದ್ಮಕ್ಕ, ಪದ್ಮಕ್ಕ, ಯಾರಿಲ್ಲೇನೋ ಮಾರೈತಿ. ಅಲ್ಲಿ ಆದೇಶ್ವರ್ ಮನೆಗಾರು ಕೂಗ್ ಹಾಕ್ತೀನಿ, ಅವನಿಗಾರು ಗೊತ್ತಿರ್ತದೆ ಎತ್ಲಾಗಾರ ಹೋಗಿದ್ರೆ. ಮರ್ರ ಬುದ್ಧಿ ಇದ್ದು ಮಾತಾಡ್ತಿರೋ ಬುದ್ಧಿ ಇಲ್ಲದೆ ಮಾತಾಡ್ತಿರೋ ನಂಗಂತೂ ಅರ್ಥ ಆಗಲ್ಲ. ಎಲ್ಲಿಗಾರ ಹೋಗಾರ ಹಂಗಾರ ಬಾಕ್ಲು ತೆಗ್ದಿಟ್ಟು ಹೋಗ್ತಾರನ್ರಿ. ಸುಮ್ಮನೆ ಒಳಗೆ ಬನ್ನಿ ನೀವು. ಯಾರ ಕೂಗ್ದಂಗ ಆತ ಅದೇ. ಓ ಮಹೇಶ ಭವ್ಯ, ಬನ್ನಿ ಒಳಗೆ ಬನ್ನಿ. ಓ ಚಂದ್ರಣ್ಣ ಅದೀರಾ? ನಾನೇನೋ ಇಲ್ಲೇ ಏನೋ ಮನೇಲಿ ಯಾರೋ ಅನ್ಕೊಂಡೆ ಮರ್ರ. ನಾನಲ್ಲಿ ತಿಂಡಿ ತಿಂದು ಕೈ ತೊಳಿಯಕ್ಕೆ ಹೋದ ನಮ್ಮನೆ ನಾಯಿ ಕುಯ್ಕೊಂತು. ಮತ್ತೆ ಅದಕ್ಕೊಂಚು ಅನ್ನ ಹಾಕೋಣ ಅಂತ ಅಲ್ಲಿ ಹಿಂದ್ಗಡೆ ಹೋಗಿದ್ದೆ. ಹಾಗಾಗಿ ನಿಂಗೆ ಕರೆದಿದ್ದು ಕೇಳಲ್ಲ ನಂಗೆ. ಪದ್ಮಕ್ಕ ಎತ್ಲಾಗ ಹೋಗ್ಯಾರ ಚಂದ್ರಣ್ಣ? ಪದ್ಮ ದೇವಸ್ಥಾನಕ್ಕೆ ಹೋಗಿದ್ ಕಣೆ. ಅದ ನಮ್ಮನೆ ಚಿಕ್ಕಮ್ಮ ಬಂದಾರ. ಚಿಕ್ಕಮ್ಮ ಮತ್ತೆ ಪದ್ಮ ಇಬ್ರು ಒಟ್ಟ ದೇವಸ್ಥಾನಕ್ಕೆ ಹೊಂಕಾಯಿ ಮಾಡಿಸ್ಕೊಬತ್ತೀವಿ ಅಂತ ಹೋಗ್ಯಾರೆ. ಓ ಹೌದಾ? ನಾ ಅದೇ ನೋಡ್ದೆ, ಅದೇನದು ಪದ್ಮಕ್ಕ ಇಷ್ಟ ಕರೆದ್ರ ಒಕ್ಕೊಣಲ್ಲ ಅಂತ. ಅಶ್ವಿನಿ ಎತ್ಲಾಗ ಹೋಗ್ಯದ? ಅಶ್ವಿನಿ ಕಾಣಲ್ಲದೇನ? ತಡಿ ಕರಿತೀನಿ. ಬೇಡ, ನಾನೇ ಒಳಗಡೆ ಹೋಗ್ತೀನಿ. ಹಂಗಾರ ನೀವಿಬ್ರಿಲ್ ಮಾತಾಡ್ಕೊಳ್ಳಿ. ಹ್ಞೂ ಸರಿ ಕಣೆ ಭವ್ಯ, ಹಂಗಾರೆ ಮೇಲ್ಗಡೆ ಕಾಣಲ್ಲದೇನ ನೋಡು. ಹಾ ಸರಿ ಚಂದ್ರಣ್ಣ. ಮತ್ತೆ ಚಂದ್ರಣ್ಣ, ಕೆಲಸ ಎಲ್ಲ ಹೆಂಗಾಗ್ತಾ ಇದೆ? ಹ್ಞೂ ಕೆಲ್ಸಕ್ಕೆ ಅಂತ ಬರಗಾಲ ಮರೆಯ ಆಗ್ತಾ ಇದೆ. ನಾನು ನಿನ್ನ ಹತ್ರ ಬರ್ಬೇಕು ಅಂತ ಜ್ಞಾನ ಮಾಡ್ಕೊಂಡಿದ್ದೆ ನೋಡು. ಅಶ್ವಿನಿ, ಓಯ್ ಭವ್ಯಕ್ಕ ಬನ್ರಿ. ಮದ್ಮಗ್ಳ ಎಂತ ಮಾಡ್ತಾ ಇದೀಯೇ? ಪುಸ್ತಕದಲ್ಲಿ ಅದೀಯಾ? ಮಾತಾಡ್ಬೋದಾ? ಅಯ್ಯೋ ಭವ್ಯಕ್ಕ, ನೀವೊಂದು ಎಂತ ಮದ್ಮಗ್ಳ ಏನ? ಯಾಕೆ ಒಂಥರ ಮಾತಾಡ್ತಾ ಇದೀಯಾ? ಅಂತ ಇಲ್ಲ ಭವ್ಯಕ್ಕ, ನಿನ್ನೆ ಬೆಳ್ಳಿ ಅಕ್ಕ ಫೋನ್ ಮಾಡಿದ್ಲಾ. ಫೋನ್ ಮಾಡಿ ಲಕ್ಷ್ಮತ್ತೆ ಬಂದಿದ್ರಂತೆ. ನಾನು ಈ ಮನೆ ಕೋರೋಟಕ್ಕೆ ಬಂದಾಗ ನಾನು ಸೂಟ್ ಕೇಸಿಗೆಲ್ಲ ಇನ್ನೂ ಬಟ್ಟೆ ಎಲ್ಲ ಎಂತ ತುಂಬ್ಕೊಂಡಿಲ್ಲ ಅಂತ ಹೇಳ್ಯಾರ. ಬೆಳ್ಳಿ ಅಕ್ಕ ಫೋನ್ ಮಾಡಿಕೊಂಡು ಹೇಳ್ತಿದ್ಲು, ತುಮ್ಕ ಮಾರೈತಿ ಇಲ್ದಿದ್ರೆ ಅಷ್ಟೇ ಕತೆ ಹಂಗೆ ಹಿಂಗೆ ಅಂತ. ನಂಗೆ ಫುಲ್ ತಲೆ ಕೆಡಿಸಿಟ್ಲ. ಹಂಗೆ ಇವಾಗ ಸೂಟ್ ಕೇಸ್ ಎಲ್ಲ ತೆಗ್ದಿಲ್ಲಿ ಇಟ್ಕೊಂಡಿನಿ. ಪುಣ್ಯ ನೀವು ಬಂದಿದ್ದು ಒಳ್ಳೇದಾಯ್ತು ಭವ್ಯಕ್ಕ. ಹಾಂ ಬೆಳ್ಳಿ ನನಗೂ ಫೋನ್ ಮಾಡಿತ್ತು. ಹಿಂಗಿಂಗಂತೆ ಭವ್ಯಕ್ಕ, ಒಂಚೂರು ಹೋಗೋದಕ್ಕೆ ಸಹಾಯ ಮಾಡಿಕೊಡಿ, ಪಾಪ ಒಬ್ಬಳೆ ಎಂತ ಮಾಡ್ಕೋತದೆ ಗೊತ್ತಾಗಲ್ಲ. ಪದ್ಮತ್ತೆ ಮತ್ತೆ ಬೇರೆ ಅದೇ ಇದು ಕೆಲಸದಲ್ಲಿ ಇರ್ತಾರೆ, ನೀವು ಹೋಗಿ ಒಂಚೂರು ಸಹಾಯ ಮಾಡಿಕೊಡಿ ಅಂತ. ಹಂಗಾಗಿ ಮತ್ತೆ ನಾನು ಸೀದಾ ಬಂದೆ ಕಣೆ. ಒಳ್ಳೇದಾಯ್ತು ಭವ್ಯಕ್ಕ ಬಂದಿದ್ದು ನೀವು. ನಾ ಬೆಳ್ಳಿ ಹಾಕೋಕೆ ಬಾರೆ ಅಕ್ಕ ಅಂದಿನಿ, ಯಾವಾಗ ಬರ್ತದೋ ಏನೋ. ಇವತ್ತು ಹೊರಟು ನಾಳೆ ಬೆಳಿಗ್ಗೆ ಬರ್ತಾರಂತೆ. ಇಲ್ಲೇ ವರ್ಕ್ ಫ್ರಮ್ ಹೋಮ್ ಏನೋ ತಗೋತಾರಂತೆ, ರಜಾ ಪೂರ್ತಿ ಸಿಗ್ಲಂತೆ. ಹಂಗಾಗಿ ಇಲ್ಲಿ ಮನೇಲಿ ಸ್ವಲ್ಪ ಮಾಡೋದಂತಪ್ಪ. ಓ ಹೌದಾ? ನಾಳೆ ಬರ್ತಾರೆ ಹಂಗಾರೆ ಚರಣಣ್ಣ ಎಲ್ಲ? ಹಾಂ ಬರ್ತಾರೆ, ಬಸ್ ಎಲ್ಲ ಬುಕ್ ಮಾಡೀವಿ ಅಂತ ಹೇಳ್ತಿತ್ತು. ಕಿಟ್ಟ ಹೆಂಗದನ್ ಭವ್ಯಕ್ಕ? ಕಿಟ್ಟ ಗಾನಾಗದಾನೆ. ಕರ್ಕೊಬರ್ಬೇಕಿತ್ತು ಕಿಟ್ಟನ್ನು. ಸುಮ್ಮನೇರು, ಅವನೆಂತಕ್ಕೆ ಮಾಚೆಲ್ಲ ಹಡಿಯವನು, ಅಲ್ಲೇ ಇರಲಿ ಅವನು, ಸುಮ್ಮನೇರು. ಪಾಪ ಅವನು ಇಲ್ಲೆಲ್ಲ ಆಟ ಆಡ್ತಿದ್ದ, ಖುಷಿ ಆಗದ ಅವನಿಗೂ. ಸುಮ್ಮನೆ ಅಶ್ವಿನಿ ನೀನು, ಮಾಚೆಲ್ಲ ಹುಡುಗ ಅವನು. ಅಲ್ಲ ಈಗ ಮಾತಾಡ್ತಾ ಕೂರೋದು ಬೇಡ. ಅಲ್ಲೇ ಬಟ್ಟೆ ಬರಿ ಎಲ್ಲ ಐರನ್ ಗಿರನ್ ಎಲ್ಲ ಮಾಡಿ ಸಮ ಮಾಡಿ ತೆಗ್ದಿಟ್ಟಿಯಾ ಅಥವಾ ಹೆಂಗೆ? ಇವಾಗಲೇ ಎಲ್ಲ ಐರನ್ ಮಾಡಿಲ್ಲ ಮರ್ಚಿಡೋಣ? ಓ ಇಲ್ಲ ಭವ್ಯಕ್ಕ, ಅದು ನಮ್ಮ ಮಾವನ ಮಗಳು ಬಂದಿದ್ಲ ಹೋದ್ವಾರ, ಆವತ್ತವಳೆಲ್ಲ ಐರನ್ ಮಾಡಿ ಮರ್ಚಿಟ್ವಿ ಇಬ್ರು ಸೇರಿಕೊಂಡು. ಏನಿಲ್ಲ, ತಗ್ ಸೂಟ್ ಕೇಸಲ್ಲಿ ಹಾಕೊಳೋದಷ್ಟೇ ಕೆಲಸ. ಇದೇ ಎಲ್ಲ ಸೂಟ್ ಕೇಸ್ ಇಟ್ಟಿಯಲ್ಲ? 4 ಅದಾವೆ. ಅದ ಇನ್ನೂ 2 ಅದಾವೆ ಭವ್ಯಕ್ಕ. ಒಟ್ಟು 6 ಸೂಟ್ ಕೇಸ್ ತರಿಸಿದ್ದೆ. ಓ ಹೌದಾ? ಅಲ್ಲ ಇಷ್ಟು ಸಾಕಂತ ಕಾಣ್ತದೆ. ತಡಿ, ಎಂತ ಮಾಡೋಣ ಗೊತ್ತಾ,
ಒಂದು ಪೂಜೆ ಮಾಡಬೇಕು ಕಣೆ. ಹಸಿ ಕುತ್ತಾದ್ಮೇಲೆ ಪೂಜೆ ಮಾಡಿಸ್ತಾರೆ, ಸೂಟ್ಕೇಸ್ ಪೂಜೆ ಅದಕ್ಕಂತ ಇಡ. ಈಗ ಅದರಲ್ಲಿ ದೊಡ್ಡದ ಈ ಕರೆಯದ್ ಕಣ್ಣಕ್ಕೆ ಕಾಣಿಸ್ತದೆ, ಅದೆಂಥದ ಕಲರ್ ಕರೆಯದ್ ಥರ ಅದೆಯಲ್ಲ, ಅದಕ್ಕೆ ಎಂತ ಹಾಕೋದು ಬೇಡ. ಅದಕ್ಕೆ ಎಂತ ಮಾಡಬೇಕು ಅಂದರೆ ಒಂದು ಬಿಳಿ ಬಟ್ಟೆ ಹಾಸಿ ಅದರಲ್ಲಿ ನಿಮ್ಮದು ಮದುವೆ ಪತ್ರಿಕೆ ಇಟ್ಟು, ಆಮೇಲೆ ಈಗ ನೀನಲ್ಲಿ ಕೂತ್ ಪೂಜೆ ಮಾಡ್ತಾ ಅಮ್ಮ ಮಾಡ್ಲಕ್ಕಿ ಕೊಡ್ತಾರೆ, ಆವಾಗ ದುಡ್ಡು ಇಡ್ತಾರೆ, ಆ ದುಡ್ಡನ್ನ ಸೂಟ್ಕೇಸಲ್ಲಿ ಇಟ್ಟು ಪೂಜೆ ಮಾಡಬೇಕು. ಆ ಪೂಜೆಗಂತ ಇದೊಂದು ಸೂಟ್ಕೇಸ್ ಇಟ್ಕ, ಉಳಿದಿದ್ದು ಈ 3 ಸೂಟ್ಕೇಸಲ್ಲಿ ಒಂದೊಂದು ದಿನಕ್ಕೆ ಅದೀಗ ರಿಸೆಪ್ಷನಿಗೆ ಆ ಬಟ್ಟೆ ಎಲ್ಲ ಹಾಕ್ತೆ ಅದೊಂದು ಸೂಟ್ಕೇಸಲ್ಲಿ ಸಪ್ರೇಟ್ ಇಟ್ಕ, ಮದುವೆಗೆ ಹಾಕೋ ಅದೊಂದು ಸೂಟ್ಕೇಸ್ ಇಟ್ಕ, ಹಿಂಗೆಲ್ಲ ಒಂದು ಸಪ್ರೇಟ್ ಮಾಡಿ ತುಂಬೋಣ. ಆಮೇಲೆ ಇನ್ನು ಉಳ್ದವ 2 ಸೂಟ್ಕೇಸ್ ಅಂದೆಯಲ್ಲ, ಅದರಲ್ಲಿ ಈಗ ನೀ ಮನೆಗೆ ಹೊಲ್ತಾಗ ಹೋದಾಗ ನಿತ್ಯ ಹಾಕೋಕೆ ಬಟ್ಟೆಗಳು, ಅಲ್ಲಿ ದೇವಸ್ಥಾನಕ್ಕೆ ಹೋದಾಗ ಹಾಕೋ ಸೀರೆಗಳು ಅವೆಲ್ಲ ಅಲ್ಲಿ ಸರಿ ಮಾಡಿಡೋಣ. ಹ್ಞೂ ಭವ್ಯಕ್ಕ, ಹಿಂಗೆ ಮಾಡೋಣ. ಅವಾಗ ಕರೆಕ್ಟಾಗಿ ಅಲ್ಲಲ್ಲಿಗೆ ತಕ್ಕೊಳಕ್ಕಾಗ್ತದೆ, ಇಲ್ದಿದ್ರೆ ಮತ್ತೆ ಎಲ್ಲದನ್ನು ತಕ್ಕೊಂಡು ಹುಡ್ಕಂಗಾಗ್ತದೆ. ಹೂನೇ, ಆಮೇಲೆ ಮತ್ತು ನೀನು ಬಟ್ಟೆಕ್ಕಿಂತನೂ ಬಂಗಾರಗಳೆಲ್ಲ ಭಾರಿ ಜೋಪಾನ. ಅದು ಇಲ್ಲೇ ಅಲ್ಲ, ಈ ಊರಿಂದ ಆ ಊರಿಗೆ ಹೋಗ್ತಿರೋದು. ನಮ್ಮ ಕಡೆ ನೆಂಟ್ರಿಷ್ಟ್ರು ಅಷ್ಟೇ ಅಲ್ಲ, ಅವ್ರ ಕಡೆ ನೆಂಟ್ರಿಷ್ಟ್ರು ಬರ್ತಾರೆ. ಏನೋ ಒಂಚೂರು ಸಣ್ಣದು ಈಗ ಒಂದು ಓಲೆನೇ ಕಳೆದೋ ತನಕ ಯಾರಿಗೆ ಕೇಳೋಕ್ಕಾಗ್ತದೆ? ಅದೇ ಒಂದು ಆಮೇಲೆ ಕೆಟ್ಟ ಮಾತು. ಅದಕ್ಕೆ ಎಂತ ಬೇಡ, ಎಲ್ಲ ಜೋಪಾನ ಮಾಡಿ ಎಲ್ಲ ಲಾಕ್ ಹಾಕಿ ಯಾರ್ಯಾರೊಬ್ರು ಜವಾಬ್ದಾರಿಯವ್ರ ಕೈಯಲ್ಲಿ ಕೊಟ್ಬಿಡ. ಆಮೇಲೆ ಈಗ ನೀನು ಬಲ್ಗಡೆ ಹೋಗೋದು ಯಾರು ಅಂತ ಈಗ ಮೊದಲು ಜ್ಞಾನ ಮಾಡ್ಕ, ಅವರಿಗೆಲ್ಲ ಹೇಳಿರು ಇಂತಿಂತಲ್ಲಿ ಇಲ್ಲಿ ಬಟ್ಟೆ ಅದೇ ಇಲ್ಲಿದೆ ಅಂತ. ಯಾಕಂದರೆ ಎಲ್ಲದಕ್ಕೂ ನೀನೇ ಬರೋಕ್ಕಾಗಲ್ಲ, ಅವರೇ ಎಲ್ಲ ತಕ್ಕೊಡೋದು ಮಾಡೋದು ಮಾಡ್ತಾರೆ. ಹ್ಞೂ ಭವ್ಯಕ್ಕ, ಅಲ್ಲ ಈಗ ಬಲ್ಗಡೆ ಅಂದರೆ ಯಾರ? ನಮ್ಮ ಅತ್ತೆ ಒಬ್ಬರು ಬರ್ತಾರಂತೆ, ಅತ್ತೆ ಜೊತೆ ನೀವು, ನಾನು ಅಮ್ಮ ಅದೇ ಜ್ಞಾನ ಮಾಡ್ಕೊಂಡಿದ್ದು. ಬೆಳ್ಳಿ ಅಕ್ಕಗೆ ಬರೋಕ್ಕೆ ಕೇಳಿದೆ, ಅವಳು ಇಲ್ಲೇ ಇಲ್ಲ, ರಜೆ ಸಿಗಲ್ಲ, ನಂಗೆ ಬಲ್ಗಡೆ ಎಲ್ಲ ಬರೋಕ್ಕಾಗಲ್ಲ, ನಂಗೆ ಸ್ವಲ್ಪ ಪ್ರಾಬ್ಲಮ್ ಅದೇ, ನಂಗೆ ಹಾಗೆಲ್ಲ ಬರೋಕ್ಕಾಗಲ್ಲ ಅಂತ ಅಂದ್ಲ. ಮತ್ತು ಜಾಸ್ತಿ ನಾ ಅಂತ ಕೇಳಕ್ಕೆ ಹೋಗಲ್ಲ ಅವಳಿಗೆ ಅಂಥದ್ದು ಏನೋ ಅಂತ ಸುಮ್ಮನೆ ಅದೇ. ನೀವೇ ಬರ್ಬೇಕು ಭವ್ಯಕ್ಕ. ಈಗ ಮರೆಯತ್ತಿ ಅದೊಂದು ಕೆಲಸ ಮಾಡಬೇಡ. ಅವ್ರು ನಿಮ್ಮ ಅತ್ತೆ ಬರ್ತಾರೆ ಅಂದ್ಯಲ್ಲ, ಅವರ ನಿಮ್ಮ ಸೋದರತ್ತೆ, ಆಮೇಲೆ ಇನ್ಯಾರ ನಿಮ್ಮ ನೆಂಟರು ಹುಡುಗಿಯರ, ನಿಮ್ಮ ಅಮ್ಮನ ದೊಡ್ಡಮ್ಮನ ಮಕ್ಕಳು ಚಿಕ್ಕಮ್ಮನ ಮಕ್ಕಳು ಯಾರ್ಯಾರು ಅದರಲ್ಲೇ, ನಿಮ್ಗೇನು ಬಾಳ್ಗೆ ಏನು ಸಣ್ಣದ, ಯಾರಿಗಾರು ಒಬ್ರಿಗೆ ಬರೋಕ್ಕೆ ಹೇಳ. ನಂಗಾಗಲ್ಲ ಮಾರೈತಿ ಇಲ್ಲಿ. ಹೌದಾನೆ ದೇವರೇ, ಈಗ ಒಂದೊಂಚೂರು ಮಳೆ ಬರ್ತಾ ಇದೆ, ಮನೆ ಕಡೆ ಕೆಲಸ ಗಿಡ ನೆಡವು ಅವು ಇವು ಎಲ್ಲ ಇರ್ತಾವಲ್ಲ, ನಿಂಗೆ ಗೊತ್ತಲ್ಲ. ಅಲ್ಲ ಅವೆಲ್ಲ ಮಾಡ್ಕೊಳಕ್ಕೆ ಟೈಮ್ ಅದೇ, ಒಂದು 4 ದಿನಕ್ಕೆ ಬಂದು ಹೋಗ್ಬೋದಿತ್ತು, ಅದೇನು ದೊಡ್ಡ ವಿಷಯ ಅಲ್ಲ. ನಮ್ಮನೆ ಕಿಟ್ಟು ನನಗೆಲ್ಲ ಬಿಡಂಗೇ ಇಲ್ಲ ಕಣೆ, ಭಾರಿ ಗೋಳು ಬರ್ಸ್ತಾನೆ, ಹಾಗಾಗಿ ಎಲ್ಲೂ ಬಿಡಲ್ಲ. ನೀ ಮತ್ತೆ ಬೇಜಾರು ಮಾಡ್ಕೋಬೇಡ. ಇಲ್ಲ ನಂಗೆ ಗೊತ್ತಿಲ್ಲ ಭವ್ಯಕ್ಕ, ನೀವು ಬನ್ನಿ, ಕಿಟ್ಟನ್ನು ಕರ್ಕೊಬನ್ನಿ, ಏನಾಗಲ್ಲ. ಅಯ್ಯೋ ಹೇಸ್ಕಿ, ಅವನನ್ನು ಕರ್ಕೊಬಂದರೆ ಹೌದಾನೆ, ಮೊನ್ನೆನೇ ಕಾಣ್ಲಾ, ದೇವರೇ ಬೇಡ, ಅವ್ನ ಮನೆಯಲ್ಲೇ ಇರಲಿ, ಎಲ್ಲೂ ಕರ್ಕೊ ಹೋಗೋದು ಬೇಡ, ಏನು ಮಾಡೋದು ಬೇಡ. ಭವ್ಯಕ್ಕ ಪ್ಲೀಸ್ ಕಣ್ರಿ, ನೀವೇ ಬರಬೇಕು ಬಲ್ಗಡಿಗೆ. ಥೋ ಮರತಿ, ನೀನೀಗ ಒಳ್ಳೇದು ಕರೆಯೋದು ಎಲ್ಲ ಮಾಡಬೇಡ, ಸುಮ್ಮನೆ ನೋಡೋಣ ತಡಿ, ಇನ್ನು ಸುಮಾರು ದಿನ ಅದೇ ನೋಡೋಣ. ಸುಮಾರು ದಿನ ಏನಿಲ್ಲ, 4 ದಿನ ಇರೋದು. ಆತ ತಡಿ ನೋಡೋಣ ತಡಿ, ನೀ ಸುಮ್ಮನಿರೀಗ. ಈಗೆಲ್ಲ ಬಟ್ಟೆ ಬರಿ ಎಲ್ಲ ಜೋಡಿಸ್ಕೊಳ್ಳೋಣ. ಆಮೇಲೆ ನಾನು ಬೆಳ್ಳಿ ಮದುವೆಲಿ ನೋಡಿದ ಕಣೆ, ಅದಕ್ಕೆ ಕೇಳು, ಸುಮಾರೆಲ್ಲ ತರಿಸ್ಕೊಂಡಿತ್ತು ಹಡ್ಪಗಳು, ಒಂದು ರಾಶಿ, ಅದು ಗೊತ್ತಿರ್ತದೆ. ಅದೆಂಥದ್ದು ಬತ್ಲು ಮನೆಗೆ ಇಟ್ಕೊ ಹೋಗೋಕ್ಕೆ ಎಂತ ಅಂತಿರ್ತಾರೆ, ಬಾತ್ರೂಮ್ ಕಿಟ್ ಅಂತೆ, ಭಾರಿ ಗಾನಾಗಿತ್ತು, ಇಷ್ಟು ದೊಡ್ಡ ಪೆಟ್ಕಿ ಥರ ಇತ್ತು. ಅದರಲ್ಲೇ ಸೋಪು, ಬ್ರಷ್ಷು, ಬಟ್ಟೆ ಸೋಪು, ಮೈ ಸೋಪು, ಸಾಂಪು ಗೀಂಪು ಪೇಸ್ಟು ಎಲ್ಲ ಘನಾಗಿ ಜೋಡಿಸಿಟ್ಕೊಂಡಿತ್ತು. ಆ ಥರ ಎಲ್ಲ ಮಾಡ್ಬೇಕು ಕಣೆ. ಆಮೇಲೆ ಅದ್ರದ್ದು ಬ್ಯಾಗಿಗೆ ಸೂಟ್ಕೇಸಿಗೆ ಎಲ್ಲ ಬರ್ದು ಒಂದು ಸ್ಟಿಕ್ಕರ್ ಅನಿಸಿತ್ತು ಕಣೆ, ಮದುವೆ ರಿಸೆಪ್ಷನ್ನು ಅಂತ. ಅದಕ್ಕಾರೆ ಇಲ್ಲೇ ಹೆಂಗೋ ಆತಿತ್ತು, ಆದರೂ ಅದು ಭಾರಿ ಅಚ್ಚುಕಟ್ಟಾಗಿ ಮಾಡ್ಕೊಂಡಿತ್ತು. ನೀನು ಹಾಗೆ ಮಾಡ್ಕಾತ. ಈಗ ಯಾವುದು ರಿಸೆಪ್ಷನ್ಗೆ ಅದು ಒಂದು ಚೀಟಿ ಬರ್ದು ಅಂಟಿಸೋಣ, ರಿಸೆಪ್ಷನ್ನು ಅಂತ. ಈಗ ನಂಗೆ ನೀ ಎಲ್ಲ ಹೇಳಿರ್ತೀಯ ಅಂತ ಅನ್ಕ, ನಾನು ಅಲ್ಲಿಲ್ಲ, ಎಲ್ಲ ಒಂಚೂರು ಅತ್ಲಾಗಿತ್ಲಾಗ ಹೋದೆ ಅಂದರೆ ಯಾರು ಅಲ್ಲಿದ್ದವರಿಗೂ ನೋಡಿ ತಕ್ಕೊಡೋಕ್ಕೆ ಅನುಕೂಲ ಆಗ್ತದೆ. ಓ ಬೆಳ್ಳಿ ಅಕ್ಕ ಅಷ್ಟೆಲ್ಲ ಗಾನಾಂಗ್ ಮಾಡ್ಕೊಂಡೆ ಲಕ್ಸ್ ಮತ್ತೆ ಬೈತಿದ್ರ ಎಂಥದ್ದು ಮಾಡ್ಕೊಂಡ್ಲ ಅಂತ. ನಾನು ನೋಡಿದ್ರೆ ಹಿಡ್ಕೊ ಜೊಪ್ಪೆ ಬಿಡೋರೆ ಏನ. ಹೂನೆ ಭಾರಿ ಗಾನಾಂಗ್ ಮಾಡ್ಕೊಂಡಿತ್ತ, ಆದರೆ ಬಟ್ಟೆ ಎಲ್ಲ ತುಂಬಿಕೊಂಡಿರಲ್ಲ, ಅದಕ್ಕೆ ಭಾರಿ ಗಡಿ ಬಿಡಿ ಆಯ್ತು ಹಿಂದಿನ ದಿನ. ಹಾಗಾಗಿ ಸರಿ ಮಾತಾಡ್ತಾನೆ ಇದ್ರೆ ಕೆಲಸ ಆಗಿದ್ದಲ್ಲ, ನೀನೆಲ್ಲ ಬಟ್ಟೆ ಯಾವುದಕ್ಕೆ ಎಲ್ಲೆಲ್ಲಂತ ಸರಿ ಮಾಡಿಟ್ಟಿಯಲ್ಲ ಅವೆಲ್ಲ ಕೊಡು, ನಾನು ನೀಟಾಗಿ ಜೋಡಿಸ್ತೀನಿ. ಆಮೇಲೆ ಮಾತ್ರ ಅಶ್ವಿನಿ, ಬಟ್ಟೆ ಆದರೆ ಹೆಂಗಾಗ್ತದೆ ಹೇಳಿದ್ನಲ್ಲ,
ಇದು ಬಂಗಾರಕ್ಕೆ ಬೆಳ್ಳಿಗೆ ಮಾತ್ರ ಘನಾಗಿರೋ ಸೂಟ್ ಕೇಸು ಇಲ್ಲ ಸಣ್ಣದೊಂದು ಬ್ಯಾಗ್ ಅದಕ್ಕೆ ಜಿಪ್ ಇದ್ದ ಇದಾಕ್ತಾರಲ್ಲ ಸಣ್ಣದ ಬೀಗ ಬೀಗ ಹಾಕೋ ಥರ ಒಂದು ಮಾಡ್ಕೋಬೇಕು. ಅದು ಮಾತ್ರ ಜೋಪಾನ ಹೇಳಿ ನೋಡ. ಆ ಬ್ಯಾಗ್ ಎಲ್ಲ ಬೇಡ, ಅದು ಬ್ಲೂ ಕಲರ್ ಸೂಟ್ ಕೇಸ್ ಇದೆಯಲ್ಲ ಅದು ಚಿಕ್ಕದು, ಅದರಲ್ಲೇನು ಜಾಸ್ತಿ ಹಿಡಿಯಲ್ಲ, ಅದರಲ್ಲೇ ಒಂದೆರಡು ಬೇಕಾದ್ರೆ ಒಳ್ಳೆ ಬಟ್ಟೆ ಇಟ್ಟು ಅದ್ರ ಮೇಲೆ ಬಂಗಾರ ಬೆಳ್ಳಿ ಇಟ್ಕೊಳ್ಳೋಣ. ಹ್ಞೂ ಸರಿ, ಹಂಗಾರೆ ಬೇಗ ಬೇಗ ಮೊದಲು ಬಟ್ಟೆ ಜೋಡಿಸ್ಕೊಳ್ಳೋಣ. ಬಟ್ಟೆ ತಂದ್ಕೊಂಡು ನಾನೆಲ್ಲ ಒಂದೊಂದು ನೀಟಾಗಿ ತುಂಬ್ತೀನಿ. ಹ್ಞೂ ಸರಿ ಕಣ್ರಿ ಭವ್ಯಕ್ಕ.